ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಚೈತ್ರ ರಾಜ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಮಂಡೇ ಮಾರ್ನಿಂಗ್. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮತ್ತೊಮ್ಮೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನನ್ನ ಮಾರ್ನಿಂಗ್ ಒಂದು ಡಿಟಾಕ್ಸ್ ಟೀಯಿಂದ ಸ್ಟಾರ್ಟ್ ಆಗಿತ್ತು. ಡಿಟಾಕ್ಸ್ ಟೀಗೆ ನಾನು ಜೀರಿಗೆ ಹಾಗೆ ಶುಂಠಿ ಜೊತೆಗೆ ಚಕ್ಕೆ, ಜೇನುತುಪ್ಪ ಇಷ್ಟನ್ನು ಬಳಸ್ಕೊಂಡು ಒಂದು ಡಿಟಾಕ್ಸ್ ಟೀನ ಮಾಡ್ಕೊಂಡಿದ್ದೆ. ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯೋದಕ್ಕಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಶುಂಠಿ ಜೊತೆಗೆ ಚಕ್ಕೆ ಇಷ್ಟನ್ನು ಅದರ ಅಂಶ ಬಿಡುವವರೆಗೂ ಕುದಿಸ್ಕೊಂಡು, ಅದಾದ ನಂತರ ಆ ನೀರನ್ನ ಸೋಸ್ಕೊಂಡು ಅದನ್ನು ನಾವು ಜೇನುತುಪ್ಪನ ಬಳಸಿ ಕುಡಿಯೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಜೀರಿಗೆ ಬಳಸೋದ್ರಿಂದ ನಮಗೆ ಹೃದಯ ಸಮಸ್ಯೆ ಹಾಗೆ ಡಯಾಬಿಟಿಸ್ ಸಮಸ್ಯೆ ಇದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಜೊತೆಗೆ ಶುಂಠಿ ಬಳಸೋದ್ರಿಂದ ಶೀತ ಸಂಬಂಧಿ ಕಾಯಿಲೆ ಆಗಿರ್ಬೋದು, ನಮಗೆ ಜೀರ್ಣಕ್ರಿಯೆ ಆಗ್ತಾ ಇಲ್ಲ ಅಂದರೆ ಅದಕ್ಕೂ ಕೂಡ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು. ಹಾಗೆ ಚಕ್ಕೆ ಮತ್ತು ನಾವು ಜೀರಿಗೆನ ಬಳಸೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ನ ಆದಷ್ಟು ಬೇಗ ಕಮ್ಮಿ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತಲೇ ಹೇಳ್ಬೋದು. ಖಾಲಿ ಹೊಟ್ಟೆನಲ್ಲಿ ಜೇನುತುಪ್ಪನ ನಾವು ಕುಡಿಯೋದ್ರಿಂದ ಯಾವುದಾದ್ರೂ ರೀತಿಯಲ್ಲಿ ನಮ್ಮ ಚರ್ಮ ಸುಕ್ಕುಗಟ್ಟೋದನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ರೋಗ ಲಕ್ಷಣಗಳು ಬರದಂತೆ ನಮ್ಮನ್ನ ತಡೆಯುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನು ಮಾರ್ನಿಂಗ್ ಸಿಂಪಲ್ಲಾಗಿ ಫ್ರೈಡ್ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ನಾನು ರೆಡಿಮೇಡ್ ಪದಾರ್ಥನ ಬಳಸದೆ ಮನೆಯಲ್ಲಿರುವಂತಹ ಪದಾರ್ಥನ ಬಳಸ್ಕೊಂಡು ಮನೆಯಲ್ಲೇ ಒಂದು ಸಾಸ್ನ ಪ್ರಿಪೇರ್ ಮಾಡಿಕೊಂಡು ನಾನು ಮನೆಯಲ್ಲಿ ಇವತ್ತು ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದಕ್ಕೆ ಒಂದು 3-4 ಕ್ಯಾರೆಟ್ ಹಾಗೆ ಒಂದು 10-20 ಬೀನೀಸ್ ಜೊತೆಗೆ ಒಂದು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಇಷ್ಟನ್ನು ಆದಷ್ಟು ಸಣ್ಣಗಚ್ಕೊಂಡು ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಸಾಸ್ಗೆ ನಾನು ಇಲ್ಲಿ ಟೊಮೊಟೊ ಹಾಗೆ 2 ಹಸಿಮೆಣ್ಸಿನ್ಕಾಯಿ ಹಾಗೆ 3-4 ಬ್ಯಾಡಗೆ ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ಇದನ್ನು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಸಿಪ್ಪೆ ಏನಿದೆ ಟೊಮೊಟೊದು ಅದು ಬಿಡಬೇಕು. ಜೊತೆಗೆ ಬ್ಯಾಡಗೆ ಮೆಣಸಿನ್ಕಾಯಿನೂ ಕೂಡ ತುಂಬ ಸಾಫ್ಟಾಗಿ ಆಗಬೇಕು. ಅಲ್ಲಿವರೆಗೂ ಅದನ್ನು ಬೇಯಿಸ್ಕೊಂಡು ಅದನ್ನು ಆರೋದಕ್ಕೆ ಇಟ್ಟು ಅದಾದ ನಂತರ ನೀರನ್ನ ಸೋಸಿ ಅದನ್ನು ರುಬ್ಕೋಬೇಕಾಗತ್ತೆ. ರುಬ್ಬೋದಕ್ಕೆ ಟೊಮೊಟೊ ಹಣ್ಣು ಬೆಂದಾದ ನಂತರ ಅದು ಸಿಪ್ಪೆ ಬಿಟ್ಕೊಂಡಿರುತ್ತಲ್ಲ, ಆ ಸಿಪ್ಪೆನೆಲ್ಲ ರಿಮೂವ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ ನೀಟಾಗಿ ಅದು ಸಾಫ್ಟ್ ಆಗೋ ರೀತಿಯಲ್ಲಿ ರುಬ್ಕೊಂಡು ನೆಕ್ಸ್ಟು ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೋಬೇಕು. ಆಯಿಲ್ ಕಾದ ನಂತರ ಅದಕ್ಕೆ ನಾವು ರುಬ್ಕೊಂಡಿರುವಂತಹ ಟೊಮೊಟೊ ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ ಜೊತೆಗೆ ಹಸಿಮೆಣಸಿನ್ಕಾಯಿ ಇಷ್ಟು ಮಸಾಲಾನ ನಾವು ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಸ್ವಲ್ಪ ನೀರು ಹಾಕಿ ಬಾಡಿಸ್ತಾ ಬರಬೇಕು. ಅದು ಸ್ವಲ್ಪ ತಿಕ್ಕಾಗ್ತಾ ಬರುತ್ತೆ, ಅಲ್ಲಿವರೆಗೂ ಅದನ್ನು ಬಾಡಿಸ್ಕೊಂಡು ನೆಕ್ಸ್ಟು ಅದನ್ನು ಆರೋದಕ್ಕೆ ಇಟ್ಟು ಈ ರೀತಿಯಲ್ಲಿ ನಾವು ಮನೆಯಲ್ಲೇ ಹೋಮ್ಮೇಡ್ ಸಾಸಸ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತಿಗೆ ಯಾವುದೇ ರೀತಿ ಹಾನಿ ಆಗಲ್ಲ, ಹಾಗೆ ಏನಾಗುತ್ತೋ ಅನ್ನೋ ಒಂದು ಭಯನೂ ಕೂಡ ಇರಲ್ಲ. ಹಾಗಾಗಿ ಆದಷ್ಟು ಹೋಮ್ಮೇಡ್ ಸಾಸಸ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ಫ್ರೈಡ್ ರೈಸ್ಗೆ ಒಗ್ಗರಣೆಗೆ ಬಂದು ಸ್ವಲ್ಪ ಆಯಿಲ್ ಅಂದರೆ ಒಂದು 2-3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನಾವು ಸ್ವಲ್ಪ ಜಾಸ್ತಿನೇ ಬಳಸೋದು ಆಯಿಲ್ನ. ಅದಕ್ಕೆ ಸ್ವಲ್ಪ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಫಸ್ಟು ಒಂದು 3-4 ಪಪ್ಪಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಸಿಪ್ಪೆನ ಬಿಡಿಸಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿನ ನಾನೀಗ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ.
ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾವು ಈರುಳ್ಳಿ ಹಾಗೆ ಕರಿಬೇವನ್ನ ಸೇರಿಸ್ಕೊಂಡು ಅದು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಈರುಳ್ಳಿ ಕಂದು ಬಣ್ಣ ಬಂದಾದಮೇಲೆ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರುವಂತಹ ಬೀನೀಸ್ ಹಾಗೆ ಕ್ಯಾಪ್ಸಿಕಮ್ ಜೊತೆಗೆ ಕ್ಯಾರೆಟ್, ನಿಮಗೆ ಬೇಕು ಅಂದರೂ ಕೂಡ ಹೂಕೋಸನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಜಸ್ಟು ನಮ್ಮ ಮನೆಯಲ್ಲಿರುವಂತಹ ಪದಾರ್ಥದಿಂದ ನಾನಿವತ್ತು ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ. ಅದಾದ ನಂತರ ಸ್ವಲ್ಪ ಉಪ್ಪಿನ ಪುಡಿನ ಹಾಕ್ಕೊಂಡು ಅಥವಾ ಕಲ್ಲುಪ್ಪಾದರೂ ಬಳಸ್ಬೋದು. ಕಲ್ಲುಪ್ಪು ಬಳಸೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಆದಷ್ಟು ಕಲ್ಲುಪ್ಪನ್ನೇ ಬಳಸೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ನೀವು ಉಪ್ಪಿನ ಪುಡಿನ ಬಳಸಿ. ಯಾವುದಕ್ಕೆ ಅಂದರೆ ಚಿತ್ರಾನ್ನ ಆಗಿರ್ಬೋದು ಅಥವಾ ಈ ಫ್ರೈಡ್ ರೈಸ್ ಹಾಗೆ ಪುಳಿಯೋಗರೆ ಇಂಥದಕ್ಕೆಲ್ಲ ಉಪ್ಪಿನ ಪುಡಿನ ಬಳಸೋದ್ರಿಂದ ಬೇಗ ಕರಗುತ್ತೆ. ಜೊತೆಗೆ ಕಲ್ಲುಪ್ಪು ಹಾಕೋದ್ರಿಂದ ಅದು ಹಾಗೇ ಇರುತ್ತೆ. ಹಾಗಾಗಿ ನೆಕ್ಸ್ಟು ಇಲ್ಲಿ ತರಕಾರಿ ಎಲ್ಲ ಬೆಂದ ನಂತರ ತರಕಾರಿ ಬೇಯೋದು 100ಇಂದ 50% ಬೆಂದಿರಬೇಕು. ಇನ್ನು 50% ಹಾಗೆ ಇರಬೇಕು. ಅದು ಕ್ರಿಸ್ಪಿನೆಸ್ ನಮಗೆ ಬಾಯಿಗೆ ಹಾಗೆ ಸಿಗಬೇಕು. ಅಷ್ಟನ್ನು ಬೇಯಿಸ್ಕೊಂಡು ಅದಾದ ನಂತರ ರೈಸ್ನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು 3 ಕಪ್ಪಷ್ಟು ರೈಸ್ನ ತೊಗೊಂಡಿದ್ದೀನಿ ಚಿಕ್ಕ ಬೌಲಲ್ಲಿ. ಅದಾದ ನಂತರ ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಸಾಸ್ ಹಾಕ್ಕೊಂಡು ಜೊತೆಗೆ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಈ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪಿನ ಪುಡಿನ ಬಳಸ್ಕೊಳ್ತಾ ಇದ್ದೀನಿ. ಸಾಸ್ ಕೂಡ ಹಾಕಿದ್ವಿ, ಹಾಗೆ ನಾವು ತರಕಾರಿನ ಬೇಯಿಸಬೇಕಾದ್ರೂ ಕೂಡ ಹಾಕಿದ್ವಿ. ಹಾಗಾಗಿ ನಾನು ಇಲ್ಲಿ ರೈಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇಲ್ಲಿ ಸಾಲ್ಟ್ನ ಬಳಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ ನಂತರ ಈ ರೀತಿಯಲ್ಲಿ ಅದು ಚೇಂಜ್ ಆಗುತ್ತೆ. ಹಾಗೆ ಸಲಾಡ್ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಕಡಲೆಕಾಳು ಹಾಗೆ ಕಡಲೆಬೇಳೆ ಜೊತೆಗೆ ಬೀನೀಸ್ ಕಾಳು ಅಂತ ಬರುತ್ತೆ, ಅದನ್ನು ಬಳಸ್ಕೊಂಡು ನಾನು ಇವತ್ತು ಒಂದು ಸಲಾಡ್ನ ಮಾಡ್ಕೊಳ್ತಾ ಇದ್ದೀನಿ. ಸಲಾಡ್ಗೆ ನಾನು ಕಾಳನ್ನ ಬೇಯಿಸಿ ಕೂಡ ಕುಕ್ಕರ್ನಲ್ಲಿ ಯೂಸ್ ಮಾಡ್ಬೋದು, ಇಲ್ಲ ಸ್ಟೀಮ್ನಲ್ಲೂ ಕೂಡ ಬೇಯಿಸಿ ನೀವು ಯೂಸ್ ಮಾಡ್ಬೋದು. ನಾನು ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಟೊಮೊಟೊ ಹಾಗೆ ಈರುಳ್ಳಿ ಜೊತೆಗೆ ಬೇಕು ಅಂದರೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋಬೋದು. ನೀವು ಕೂಡ ಬಳಸ್ಕೊಳ್ತಿದ್ದೀನಿ. ಕ್ಯಾರೆಟ್ನ ನಾವು ಆದಷ್ಟು ಹಸಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ರಕ್ತನ ಉತ್ಪತ್ತಿ ಮಾಡುತ್ತೆ. ಇದನ್ನು ಆದಷ್ಟು ಚಿಕ್ಕ ಮಕ್ಕಳಿಗೆ ಕೊಡೋದ್ರಿಂದ ಚಿಕ್ಕ ಮಕ್ಕಳಲ್ಲಿ ರಕ್ತ ಉತ್ಪತ್ತಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಸೌತೆಕಾಯಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ನೀರಿನಂಶ ಕಡಿಮೆ ಇದ್ದರೆ ನಮ್ಮ ದೇಹದಲ್ಲಿ ನೀರಿನಂಶ ಹೆಚ್ಚಿಸೋದಕ್ಕೆ ತುಂಬಾ ಸಹಾಯಕ ಅಂತಲೂ ಹೇಳ್ಬೋದು. ಹಾಗೆ ಪೆಪ್ಪರ್ ಪೌಡರ್ ಜೊತೆಗೆ ಸಾಲ್ಟ್, ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಗೆಯೇ ಕೊತ್ತಂಬರಿ ಸೊಪ್ಪು ಇದೆರಡನ್ನೂ ಕಟ್ ಮಾಡಿಕೊಂಡು ಸಣ್ಣದಾಗಿ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟರೆ ಸಲಾಡ್ ಕೂಡ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಜೀರಿಗೆ ಪುಡಿ ಹಾಗೆ ಮೆಣಸಿನ ಪುಡಿ ಖಾಲಿಯಾಗಿತ್ತು, ನಾನು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನಾನು ಆದಷ್ಟು ಇದನ್ನು ಬಳಸೋದ್ರಿಂದ ಸಲಾಡ್ಗಾಗಿರ್ಬೋದು ಅಥವಾ ಡಿಟಾಕ್ಸ್ ಟೀ ಹಾಗೆ ಸ್ಮೂತೀಸ್ಗೆಲ್ಲ ಬಳಸೋದ್ರಿಂದ ನಾನು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಖಾಲಿಯಾಗಿತ್ತು. ನಾನಿಲ್ಲಿ ಒಂದು 5 ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಅಳತೆ ಬೇಕು ನೀವು ಅಷ್ಟು ಅಳತೆಗೆ ತೊಗೊಳ್ಳಿ. ಸಿಂಪಲ್ಲಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದು ಫುಲ್ಲು ಘಮ ಘಮ ಅಂತ ಪರಿಮಳ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟು ಅದಾದ ನಂತರ ನೀವು ಸ್ಟೀಲ್ ಜಾರ್ನಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಪ್ಲ್ಯಾಸ್ಟಿಕಲ್ಲಿ ಹಾಕೋದ್ರಿಂದ ಅದು ಹಾಗೆ ಕಲೆ ಉಳ್ಕೊಬಿಡುತ್ತೆ, ಹೋಗೋದಿಲ್ಲ. ಅದಾದ ನಂತರ ಅದು ಫುಲ್ಲು ನುಣ್ಣಗೆ ಪುಡಿ ಆದಮೇಲೆ ಅದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಇಟ್ಟು ಒಂದು ಸ್ಟೀಲ್ ಜಾರ್ನಲ್ಲಿ ಅಥವಾ ಒಂದು ಗ್ಲಾಸ್ ಸ್ಟೋರೇಜ್ ಜಾರ್ನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ನಾನು ಈಗ ಮೆಣಸನ್ನು ಕೂಡ ಸೇಮ್ ಅದೇ ರೀತಿಯಲ್ಲಿ ಸ್ವಲ್ಪ ಬೆಚ್ಚಗಾಗೋವರೆಗೂ ಮಾತ್ರ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಸೇಮ್ ಇದನ್ನು ಕೂಡ ನುಣ್ಣಗೆ ರುಬ್ಕೊಂಡಾದ ನಂತರ ಒಂದು ಗ್ಲಾಸ್ ಜಾರ್ನಲ್ಲಿ ಸ್ಟೋರ್ ಮಾಡೋದ್ರಿಂದ ಯಾವುದೇ ರೀತಿ ವಾಸನೆ ಹೋಗೋದಿಲ್ಲ. ಹಾಗಾಗಿ ಗ್ಲಾಸ್ ಜಾರ್ನಲ್ಲೇ ಆದಷ್ಟು ಸ್ಟೋರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.
ಹಾಗೆ ಮುಂದಿನ ವೀಡಿಯೋದಲ್ಲಿ ಒಂದು ಫೇಸ್ ಪ್ಯಾಕ್ ಹಾಗೆಯೇ ನ್ಯೂ ಇಯರ್ಗೆ ನಾನು ಏನು ಸ್ಪೆಷಲಾಗಿ ಸಿಂಪಲ್ಲಾಗಿ ಏನು ಮಾಡಿದೆ ಅಂತ ನಿಮ್ಮ ಜೊತೆ ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನ್ಯೂ ಇಯರ್ಗೆ ವಿಶ್ ಮಾಡೋದಕ್ಕೆ ಅಂತ ನಮ್ಮ ಮನೆಯವರೆಲ್ಲ ಕಾಲ್ ಮಾಡಿದ್ರು. ಚಿನಿಮ ಎಷ್ಟು ಚೆನ್ನಾಗಿ ವಿಶ್ ಮಾಡ್ತಾಳೆ ಅಂತ ನೀವೇ ನೋಡಿ. ಅವಳನ್ನ ನೋಡ್ತಾ ಇದ್ದರೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಅವಳು ವಿಶ್ ಮಾಡ್ತಿರೋದು ನೋಡಿದ್ರೆ ನಮಗೆ ನಗು ಬರುತ್ತೆ. ಆ ರೀತಿಯಲ್ಲಿ ವಿಶ್ ಮಾಡ್ತಿದ್ಲು. ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೆ. ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ವಿಡಿಯೋನ ಈಗ ಶೇರ್ ಮಾಡ್ತಾ ಇದ್ದೀನಿ. ಏನು ಚಿನಿಮ, ಐ ಲವ್ ಯು. ಅಮ್ಮಮ್ಮ ಅನ್ನೋ ಸರಿ. ಹ್ಯಾಪಿ ನ್ಯೂ ಇಯರ್. ಹೇಳು ನೀನು ಫಸ್ಟು, ಆಮೇಲೆ ನೋಡ್ವೆ. ಹೇಳು ಹ್ಯಾಪಿ ನ್ಯೂ ಇಯರ್ ಹೇಳು, ನೀಟಾಗಿ ಹೇಳು. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹೊಸ ವರ್ಷದ ಶುಭಾಶಯಗಳು. ನೀನು ಹೆಂಗೆ ಮಾಡ್ಸಿದೆ ತೋರಿಸು. ಆಮೇಲೆ ನೆಕ್ಸ್ಟು ನಿನ್ನ ಬಟ್ಟೆ ಮಾತ್ರ ಮಡ್ಸ್ಕೊತಿದ್ಯಾ ಪಪ್ಪಂದು ನಿಂದು ನಂದು? ನನ್ನ ಮಡ್ಸಲ್ಲ, ನನ್ನ ಬಟ್ಟೆ ಮಡ್ಸಲ್ಲ, ಪಪ್ಪನ ಮಾತ್ರ ಮಡ್ಸದ ಎಲ್ಲದಕ್ಕೂ ಅಂದರೆ? ಓಕೆ ಗಾಯ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅವರು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.